ಅಲ್ಲಿ ನೋಡಿ ಒಳಗಡೆ ಹೆಂಗ್ ಕೊತ 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 ಅಂತ ಕುದಿತಾ ಇದೆ ಮಡಿಕೆ ಚಿಕನ್. ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ದಾವಣಗೆರೆಯ ಬಾಡ ಕ್ರಾಸ್ ಇದು ಸೂರಿ ಮಿಲಿಟರಿ ಹೋಟೆಲ್ ನಡೆಸ್ತಾರೆ ಇಲ್ಲಿ. ನೋಡಿ ತುಂಬಾ ವಿಶಾಲವಾಗಿದೆ ಹೋಟೆಲ್ ಇದು. ಹೈವೇನಲ್ಲಿ ಹೋಗ್ಬೇಕಾದ್ರೆ ಊಟ ಮಾಡೋದಕ್ಕೆ ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ ಇಲ್ಲಿ. ಇದು ಮಡಿಕೆ ಚಿಕನ್ ಮಡಿಕೆ ಮಟನ್ ಅಂತ ನಮ್ಮ ಹೋಟೆಲ್ ಸ್ಪೆಷಲ್. ಇಡೀ ದಾವಣಗೆರೆಗೆ ಸಿಗಲ್ಲ, ಇಲ್ಲಿ ಸಿಗಲ್ಲ ಸರ್. ಉಪ್ಪು ಹುಳಿ ಖಾರ ಬಿದ್ರೆ ಟೇಬಲ್ ತಿನ್ನಬಹುದು. ಬದುಕೋಕೆ 108 ದಾರಿಗಳು. ತಮ್ಮ ಸ್ವಂತ ಕಾಲ ಮೇಲೆ ನಿಂತು ಬದುಕಬೇಕು ಅಂತ ಅನ್ನೋದು ಅನೇಕರ ಕನಸು ಸ್ನೇಹಿತರೆ. ಬನ್ನಿ ಅಂಥದ್ದೊಂದು ವಿಶೇಷವಾದ ಕಥೆ ನಾನು ನಿಮಗೆ ಹೇಳೋಕ್ಕೆ ಅಂತ ಬಂದಿದ್ದೀನಿ. ಇದು ದಾವಣಗೆರೆ ಜಿಲ್ಲೆ ಇದು. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ NH4 ಬೆಂಗಳೂರಿಂದ ಪೂನಾಗೆ ಹೋಗುವಂಥ ಹೈವೇ. ಇದು ಬಾಡ ಕ್ರಾಸ್, ದಾವಣಗೆರೆಯ ಬಾಡ ಕ್ರಾಸ್ ಇದು. ಇಲ್ಲಿ ನಮ್ಮ ಸ್ನೇಹಿತರಾದಂಥ ಸೂರಿಯವರು ಸೂರಿ ಮಿಲಿಟರಿ ಹೋಟೆಲ್ ನಡೆಸ್ತಾರೆ ಇಲ್ಲಿ ಬಾಡ ಕ್ರಾಸ್ ದಾವಣಗೆರೆಯಲ್ಲಿ ಸ್ನೇಹಿತರೆ. ಅವರು ಒಂದು ಕಾಲದಲ್ಲಿ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಬೆಂಗಳೂರಿನಲ್ಲಿ. ಆನಂತರ ತಮ್ಮ ಹುಟ್ಟೂರಾದ ದಾವಣಗೆರೆಗೆ ಬಂದು ಒಂದು ತಮ್ಮದೇ ಆದಂಥ ಒಂದು ಸ್ವಂತ ಹೋಟೆಲ್ ಮಾಡಿ ಅದು ಹೈವೇನಲ್ಲಿ ಹೇಗೆ ಬದುಕ್ತಾ ಇದ್ದಾರೆ, ಏನಿದೆ ಶ್ರಮ, ಹೇಗಿದೆ ಅವರ ಜೀವನ ಎಲ್ಲ ನೋಡೋಣಂತೆ. ಈ ಒಂದು ಸ್ಫೂರ್ತಿದಾಯಕ ಮೋಟಿವೇಶ್ನಲ್ ಕಥೆಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಒಳಗಡೆ ಹೋಗೋಣಂತೆ. ಸರ್ ನಮಸ್ಕಾರ ಸರ್, ಹೇಗಿದೆ ಸೂರ್ಯ ಅವರೇ? ಚೆನ್ನಾಗಿದೆ ಸರ್, ಹೇಗಿದೆ ಸರ್? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಿಮ್ಮದು ಹೋಟ್ಲಾ? ಎಷ್ಟು ವರ್ಷ ಹೇಳೋದು? ಇದು 8ನೇ ವರ್ಷ ರನ್ನಿಂಗ್ ಸರ್. 8ನೇ ವರ್ಷ, ಓಕೆ. ನೋಡ್ಬೋದು ನಿಮ್ಮ ಹೋಟ್ಲ್ ಏನಿದೆ ಅಂತ. ಬನ್ನಿ ಒಳಗೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಹಾಂ, ಗೌರಮ್ಮ ಅಂತ ಹೇಳಿ. ನಮಸ್ಕಾರ ಗೌರವ್ನವರೇ. ಹಾಂ, ಇವರು ನಮ್ಮ ಮಗ ಸರ್, ಕೌಶಿಕ್ ಅಂತ ಹೇಳಿ ಮಗ. ನಮಸ್ಕಾರ, ಹೇಗಿದೆಯಾ? ರಜೆ ಬಂದಿದ್ದಾನೆ ಸರ್. ಈಗ ಓಕೆ ಅಂತ ಹೇಳಿಕ್ಕೆ ಇಮಿಡಿಯೇಟ್ಲಿ ಬಂದಿದ್ದಾನೆ. ಸೊ ಇಡೀ ಫ್ಯಾಮಿಲಿ ಇನ್ವಾಲ್ಡ್? ಹೌದು ಸರ್. ಓಕೆ. ಫ್ಯಾಮಿಲಿ ನೀವು ಮತ್ತೆ ನಿಮ್ಮ ವೈಫು ಇಬ್ಬರು ಮಕ್ಕಳ? ನಾವು ನಮ್ಮ ವೈಫ್ ನಮ್ಮ ಮಳೆಯ ಜನ ಲೇಬರ್ ಇದ್ದಾರೆ. ಹೊತ್ತು ಒಂದು 7 ಜನ ಸೇರಿ ನಡೆಸ್ತಾರೆ ಇದು. ನೋಡಿ ತುಂಬ ವಿಶಾಲವಾಗಿದೆ ಹೋಟೆಲ್ ಇದು. ಹೈವೇನಲ್ಲಿ ಹೋಗ್ಬೇಕಾದ್ರೆ ಊಟ ಮಾಡೋದಕ್ಕೆ ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ ಇಲ್ಲಿ. ನೋಡಿ ಒಳಗಡೆ ಇನ್ನೊಂದು ಇಂಡೋರ್ ಕೂತ್ಕೊಂಡು ಊಟ ಮಾಡೋಂಥ ಜಾಗ ಕೂಡ ಇದೆ. ಬನ್ನಿ ಅವ್ರ ಅಡುಗೆ ಮನೆ ನೋಡೋಣಂತೆ. ನಿಮ್ಮ ಅಡುಗೆ ಮನೆ ವಾವ್, ತುಂಬ ನೀಟಾಗಿದೆ. ಹಾಂ, ವೆರಿ ನೈಸ್. ಏನೇನು ಮಾಡಿದಿರಿ ಇವತ್ತು ಮೆನು? ಸರ್ ಇವತ್ತು ನಮ್ಮಲ್ಲಿ ಬಂದ್ಬಿಟ್ಟು ನಾಟಿ ಸ್ಟೈಲ್ ಇಲ್ಲ, ಇದು ಚಿಕನ್ ಮಸಾಲ ಅಂತಂದೇಳಿ ಹೋಮ್ ಮೇಡ್ ಮಸಾಲ ಎಲ್ಲ ನಮ್ದೆಲ್ಲ. ಹೌದಾ? ತೋರಿಸಿ. ಚಿಕನ್ ಇದೆ. ಹಾಂ, ಈ ಥರ ಚಿಕನ್ ಇಲ್ಲಿ ಚಿಕನ್ ತೆಗಿತೀವಿ ಸರ್. ಇದು ಹೊರಗಡೆ ಚಿಕನ್ ಇರಲ್ಲ ಅದರಲ್ಲಿ? ಇರುತ್ತೆ, ಹೊರಗಡೆ ತೆಗಿತೀವಿ. ಫುಲ್ ಬಾಯ್ಲ್ ಆದರೆ ಓಪನ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಸಪ್ರೇಟ್ ಇರುತ್ತೆ. ಸಪ್ರೇಟ್ ಇರುತ್ತೆ. ಇದು ಬೋಟಿ ಅಂತಂದೇಳಿ ಸರ್. ಬೋಟಿ. ನಾಟಿ ಸ್ಟೈಲ್ ಸರ್. ಎಲ್ಲ ಗ್ರೇವಿ ಎಲ್ಲ ಮಾಡೋದು, ನೀರಲ್ಲಿ ಯಾವುದೊಂದು ಬೇಸಲ್ಲ, ಎಲ್ಲ ನಾಟಿ ಸ್ಟೈಲ್ ಹೋಮ್ ಮೇಡ್ ಮಸಾಲ ಸರ್. ಓಕೆ ಬೋಟಿ. ಆಮೇಲೆ ಮಟನ್ ಅಂತ ನಾಟಿ ಸ್ಟೈಲ್ ಮಟನ್ ಸರ್. ವಾವ್, ಕುರಿನಾ ಮೇಕೆನಾ? ಕುರಿ ಸರ್. ಕುರಿ ಪಟ್ಟಿ ನಾಟಿ ಸ್ಟೈಲ್ ಕುರಿ ಮಾಂಸ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಸಾಂಬಾರು. ಹೌದು ಸರ್. ಸರ್ ಇದು ತಲೆ ಮಟನ್ ಅಂತ ಹೇಳಿ. ತಲೆ ಮಾಂಸ. ವಾವ್, ತಲೆ ಮಾಂಸ, ಒಳ್ಳೆ ತಲೆ ಮಾಂಸ ಮಾಡಿಟ್ಟಿದ್ದಾರೆ. ಸಕ್ಕತ್ತಾಗಿರ್ತದೆ ಆ್ಯಕ್ಚುಲಿ. ವಾವ್. ಆಮೇಲೆ ಅಣ್ಣ ಮಡಿಕೆ ಚಿಕನ್ ಮಡಿಕೆ ಮಟನ್ ಅಂತ ಮಾಡ್ತೀವಿ ಇದರಲ್ಲಿ. ನೀವೆಲ್ಲ ಊಟ ಮಾಡೋ ಟೈಮಲ್ಲಿ ನಾನು ಕೊಡ್ತೀನಿ ಸರ್. ಅದು ನೀವು ಜನಕ್ಕೆ ತೋರಿಸಿ. ಏನಿದು? ಇದು ಮಡಿಕೆ ಚಿಕನ್ ಮಡಿಕೆ ಮಟನ್ ಅಂತ ನಮ್ಮ ಹೋಟ್ಲು ಸ್ಪೆಷಲ್ ಇದೆ ಸರ್. ಇದರಲ್ಲಿ ಕೊಡ್ತೀವಿ ನಾವು. ಇದು ಎಂಟರ್ ದಾವಣಗೆರೆಯಲ್ಲಿ ಎಲ್ಲಿ ಸಿಗಲ್ಲ. ಇದರಲ್ಲಿ ಸ್ಪೆಷಲ್ ಅಂತ. ಇದರಲ್ಲಿ ಮಡಿಕೆ ಚಿಕನ್, ಮಡಿಕೆ ಮಟನ್ ಅಂತ ಗ್ರೇವಿ, ಅದು ಬಹಳ ಚೆನ್ನಾಗಿರುತ್ತೆ ಸರ್. ಮಡಿಕೆ ಚಿಕನ್ ಸಿಗುತ್ತೆ, ಮಡಿಕೆ ಮಟನ್ ಸಿಗುತ್ತೆ. ಓಕೆ. ಸೊ ನಮ್ಮ ಹೋಟ್ಲಲ್ಲಿ ಸ್ಪೆಷಲ್ ಇದೆ. ಇಡೀ ದಾವಣಗೆರೆಗೆ ಸಿಗಲ್ಲ, ಇಲ್ಲಿ ಸಿಗಲ್ಲ ಸರ್. ವಾವ್ ನೋಡಿ, ಮಡಿಕೆ ಚಿಕನ್ ಮಡಿಕೆ ಮಟನ್ ಇಲ್ಲಿ ಫೇಮಸ್ ಅಂತೆ. ನಾವು ಕೂಡ ಟೇಸ್ಟ್ ನೋಡೋಣ. ಇದೆಲ್ಲ ಇದೆ. ಸೊ ನಾಟಿ ಸ್ಟೈಲ್ ಅಂದ್ರಲ್ಲ, ಏನು ಸರ್ ನಾಟಿ ಸ್ಟೈಲ್ ಅಂದ್ರೆ? ನಾಟಿ ಸ್ಟೈಲ್ ಅಂದ್ರೆ ನಮ್ಮೆಲ್ಲ ಹೋಮ್ ಮೇಡ್ ಮಸಾಲ ಸರ್. ಯಾವುದೊಂದು ಈ ತರ ನಾವು ಬರೀ ಕಾಯಿ ಗರಂ ಮಸಾಲ ಐಟಮ್ಸ್ ಹಾಕ್ಬಿಟ್ಟು ಮಾಡ್ತೀವಿ ಇದನ್ನ. ಹಂಗಾಗಿ ನಾವು ಯಾವ್ದು ಕಾಜು ಯೂಸ್ ಮಾಡಲ್ಲ, ಗೋಡಂಬಿ ಯೂಸ್ ಮಾಡಲ್ಲ. ಹಂಗಾಗಿ ನಾಟಿ ಸ್ಟೈಲ್ ಮನೆ ಹೋಮ್ ಮೇಡ್ ಅಲ್ಲಿ ಏನಿರುತ್ತೆ ಆ ತರ ಮಾಡ್ತೀವಿ. ಓಕೆ. ಆಮೇಲೆ ಇದಕ್ಕೆ ಈ ಚಿಕನ್ ಮಟನ್ ತಲೆ ಮಾಂಸಕ್ಕೆಲ್ಲ ಏನೇನು ಫುಡ್ ಅದಕ್ಕೆ ಪರೋಟ ಸಿಗುತ್ತೆ, ರಾಗಿ ಮುದ್ದೆ ಸಿಗುತ್ತೆ, ಚಪಾತಿ ಸಿಗುತ್ತೆ, ತಂದೂರಿ ರೊಟ್ಟಿ ಸಿಗುತ್ತೆ. ರಾಗಿ ಮುದ್ದೆ ಇದೆ. ಬಿಸಿ ರಾಗಿ ಮುದ್ದೆ ನೋಡಿ, ಬಿಸಿ ಹೊಗೆ ಹೋಗ್ತಾ ಇದೆ. ದಮ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಇದು ನೋಡೋಕ್ಕೂ ಕೂಡ 2 times ಮಟನ್ ಬಿರಿಯಾನಿ ದಮ್ ಬರುತ್ತೆ ಸರ್. ಬುಧವಾರ ಭಾನುವಾರ. ಓಕೆ. ಪರ್ ಡೇ ಮಾತ್ರ ಚಿಕನ್ ಬಿರಿಯಾನಿ ಡೈಲಿ ಇರುತ್ತೆ, ಕಂಪಲ್ಸರಿ ಇರುತ್ತೆ. ಇಷ್ಟು ಐಟಮ್ ಇದೆ. ಹೌದು ಸರ್. ಓಕೆ. 8 ವರ್ಷದಿಂದ ಮಾಡ್ತಿದ್ದೀರಿ. ಸೊ ಏನು ನಿಮ್ಮ ಜರ್ನಿ? ಯಾರು ತಾವು? ಸೂರ್ಯ ನಾವು ಮೂಲತಃ ಈ ದಾವಣಗೆರೆ ಜಿಲ್ಲೆ ಕಂಬತ್ತಳ್ಳಿ ಅನ್ನೋ ಗ್ರಾಮದಲ್ಲಿ ಇದ್ದವರು. ಕಂಬತ್ತಳ್ಳಿ ಅಂತೇಳಿ ಹರಪನಹಳ್ಳಿ ತಾಲೂಕು, ಈಗ ಇಲ್ಲಿ ವಿಜಯನಗರ ಜಿಲ್ಲೆ ಆಗಿದೆ. ಅಲ್ಲಿಯವರು ನಾವು ಒಂದು 12 ವರ್ಷದಿಂದ ನಾವು ಬೆಂಗಳೂರು ಕಡೆ ಹೋದ್ವಿ. ಅಲ್ಲಿಂದ ಹೋದವರು ಒಂದು 10 ರಿಂದ 15 ವರ್ಷ ಅಲ್ಲೇ ಕೆಲಸ ಮಾಡಿದ್ರು ಹೋಟ್ಲು ಫೀಡಲ್ಲಿ. ಏನು ಮಾಡ್ತಿದ್ರಿ ಇಲ್ಲಿ? ಹೋಟ್ಲಲ್ಲಿ ಕ್ಲೀನಿಂದ ಹಿಡಿದು ಆಫ್ಟರ್ ಅಲ್ಲಿ ಕುಕ್ಕಿನ ತನಕ ನಾವು ಅಲ್ಲೇ ರೆಡಿಯಾಗಿ ಬಂದಿದ್ದು ಬೆಂಗಳೂರಲ್ಲೇ ಬಂದಿರೋದ್ರಿಂದ ನಾವು ಇಲ್ಲಿ ಬಂದು ಸ್ಟಾರ್ಟಿಂಗ್ ಒಂದು 2-3 ವರ್ಷ ಆಟೋ ಓಡಿಸಿದ್ವಿ. ಅದಾದ ನಂತರ ಹಳೆ ಕಸುಬನ್ನೇ ನಮಗೆ ಬೇಕಂತಂದು ಹೇಳಿದ ತಕ್ಷಣ ಯಾರೋ ಮುಖಾಂತರ
ಒಂದು ರೆಂಟ್ ತಗೊಂಡು ಹೆಲ್ಪ್ನ ತಗೊಂಡು ಈ ಓನರ್ ಭಾಳ ಜನ ಇದ್ದಾರೆ. ಈ ಓನರ್ ಕಡೆಯಿಂದ ಸ್ವಲ್ಪ ಭಾಳ ಹೆಲ್ಪ್ ಮಾಡಿದ್ರು ನಮ್ಮ ಸ್ಟಾರ್ಟಿಂಗಲ್ಲಿ ಬಂದಾಗ. ಹಂಗಾಗಿ ಈ ಹೋಟ್ಲು ಬಾಡಿಗೆ ಕೊಟ್ಟು 8 ವರ್ಷದಿಂದ ರನ್ ಮಾಡ್ತಾ ಬಂದಿದ್ದೀವಿ ಸರ್. ಓಕೆ, 8 ವರ್ಷದಿಂದ. 8 ವರ್ಷದಿಂದ ನಾವು ನಮ್ಮ ವೈಫ್ ನಡೆಸ್ಕೊಂಡು ಬರ್ತಾ ಇದ್ದೀವಿ ಸರ್. ಒಂದು 8 ಜನ ಲೇಬರ್ ಇದ್ದಾರೆ. ಹಂಗಾಗಿ 8 ಜನ. ಸೊ 8 ಕುಟುಂಬಕ್ಕೆ ಒಂದು ಉದ್ಯೋಗ ಕೊಟ್ಟಿದ್ದೀವಿ. ಈ ಫೀಲ್ಡಲ್ಲಿ 10 ವರ್ಷ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತಂದರೆ ಒಂದು ಹೋಟ್ಲು ಮಾಡ್ಬೋದು. ಅವ್ರಿಗೆ ಒಂದು ಐಡಿಯಾ ಇತ್ತಂದರೆ ಇದು ಯಾವ IT ಕಂಪ್ನಿಗೆ ಕಮ್ಮಿ ಇಲ್ಲ ಸರ್. ಈ ಫೀಲ್ಡ್ ಹೋಟ್ಲು ಫೀಲ್ಡ್ ಅದರಲ್ಲಿ ಪೂರ ಪರಿಪೂರ್ಣವಾಗಿ ಅದು ಅರ್ಥ ಮಾಡ್ಕೊಂಡಿರ್ಬೇಕು. ಈ ಫೀಲ್ಡ್ ಬಗ್ಗೆ ಐಡಿಯಾ ಇರಬೇಕು ಅವ್ರಿಗೆ ಮಾಡ್ಲಿಕ್ಕೆ ಬಂದವ್ರಿಗೆ. ಹೀಗಾಗಿ ನಾವು ಅಷ್ಟು ಐಡಿಯಾ ಇದ್ದು 2 ಹೋಟ್ಲು ಮಾಡಿ ಕೈ ಸುಟ್ಕೊಂಡಿದ್ದೀವಿ ಸರ್ ಲೇಬರ್ ಸಮಸ್ಯೆಯಿಂದ. ಹೌದಾ? ಹೌದು. ಅಂದರೆ ಈ ಹೋಟ್ಲ್ ರನ್ನಿಂಗ್ ಇದ್ದಾಗಲೇ 2 ಹೋಟ್ಲು ಮಾಡಿದ್ದೀವಿ. ಮಾಡಿದಾಗ ಏನಾಯಿತು, ಹಿಂಗೆ ಲೇಬರ್ ಸಮಸ್ಯೆ ಇಲ್ಲ, ನಾವು ಇರ್ತೀವಿ ಮಾಡ್ತೀವಿ ಅಂತಂದು ಹೇಳಿದಾಗ ಅವಾಗ 25 ಜನ ಲೇಬರ್ ಇದ್ದರು. ಭಾಳ ಚೆನ್ನಾಗಿ ನಡೀತಾ ಇತ್ತು. ಇನ್ನೂ ಟೈಮಲ್ಲಿ ಬೇಡ ಹೋಟ್ಲು ಮಾಡಿದಾಗ ಲೇಬರ್ ಸಮಸ್ಯೆ ಆಗಿ ಭಾಳ ಲಾಸ್ ಮಾಡಿಕೊಂಡು ಇದ್ದು ಮನೆಯನ್ನು ಮಾರಬೇಕಾದ ಪರಿಸ್ಥಿತಿ ಬಂತು. ಮನೆಯನ್ನು ಮಾಡ್ಕೊಂಡು ಈಗ ನಮ್ಮ ವೈಫ್ ಬಂದಾದ ಮೇಲೆ ನಮ್ಮ ವೈಫನ್ನೆಲ್ಲ ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ. ಈಗ ನಾವು ಮಾಡ್ಕೊಂಡು ಹೋಗ್ತಾರೆ. ಸೊ ನೀವು ಮೊದಲು ನೀವು ಮಾತ್ರ ನಡೆಸ್ತಿದ್ರಿ? ನಮ್ಮ ವೈಫ್ ಬರ್ತಾ ಇರಲಿಲ್ಲ, ಅವಾಗ ನಾನೇ ಇದ್ದೆ. ಲೇಬರ್ ಎಲ್ಲ ಇಟ್ಕೊಂಡು ಎಲ್ಲರೂ ಸ್ವಲ್ಪ ತೊಂದರೆಗಳನ್ನೆಲ್ಲ ಆದಾದ್ಮೇಲೆ ನಮ್ಮ ಮನೆ ಮಾರಿ ಎಲ್ಲ ತಲೆ ತೀರ್ಸಾದ್ಮೇಲೆ ನಮ್ಮ ವೈಫ್ ಬಂದಾದ್ಮೇಲೆ ಈಗ 1 ಇಯರ್ ಆಯ್ತು ನಮ್ಮ ವೈಫ್ ಬರೋಕೆ ಹೋಟ್ಲಿಗೆ. ಹಂಗಾಗಿ ನಮ್ಮ ವೈಫ್ ಬಂದಾದ್ಮೇಲೆ ಸ್ವಲ್ಪ ಎಲ್ಲ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಈಗ ದೇವರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಫೈನಾನ್ಸ್ ಮಿನಿಸ್ಟರ್ ಬಂದರು? ಹೌದು ಸರ್. ವೆರಿ ಗುಡ್, ವೆರಿ ಗುಡ್. ಹೇಗೆ, ಎಷ್ಟು ಗಂಟೆಗೆ ಶುರು ಆಗುತ್ತೆ? ಹೇಗೆ ಸರ್? ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10:30ವರೆಗೆ ಇರುತ್ತೆ. ಬೆಳಗ್ಗೆ 11ಕ್ಕೆ ಸ್ಟಾರ್ಟ್. ನಮ್ಮ ಜನ್ರೇಷನಲ್ಲಿ ಇತ್ತು ಸರ್. ನನಗೀಗ 43 ವರ್ಷ. ಈಗಿನ ಜನ್ರೇಷನ್ಗೆ ಏನಂದರೆ ನಾವು ಆ್ಯಕ್ಚುಲಿ ಲಿಂಗೇಟ್ ನಮ್ಮ ಕೆಟಗರಿಗೆ ಎಷ್ಟು ಓದಿದ್ರು ಜಾಬ್ ಸಿಗಲ್ಲ. ಗೌರ್ಮೆಂಟ್ ಜಾಬ್ ಸಿಗಲ್ಲ, ಪ್ರೈವೇಟ್ ಜಾಬ್ ಪರ್ಮನೆಂಟ್ ಇಲ್ಲ. ಹಂಗಾಗಿ ಸ್ವಂತ ಬಿಸ್ನೆಸ್ ಮಾಡೋದ್ರಿಂದ ಈಗಿನ ಬರೋ ಯುವಕರಿಗೆ ಸ್ವಲ್ಪ ಮೇನ್ ಸರ್ ಇದು ಐಡಿಯಾ ಬೇಕು ಸರ್. ಒಂದು ಶ್ರಮದಿಂದ ಒಂದು ಹೆಣ್ಣಿದ್ರೆ ಏನು ಮನುಷ್ಯ ಏನು ಬೇಕಾದ್ರೂ ಗೆಲ್ಬೋದು ಅನ್ನೋದಕ್ಕೆ ನಮ್ಮ ವೈಫ್ ನಾನೇ ಕಾರಣ. ತರಕಾರಿ ಮಾತ್ರ ಫ್ರೆಶ್ ಡೈಲಿ ಬರುತ್ತೆ. ಟೊಮೆಟೊ ಮೆಣಸಿಗೆ ಮಾತ್ರ 3 ಡೇಸ್ಗೆ ಒಂದು ಟೈಮ್ ತರ್ತೀವಿ. ಮತ್ತು ಇದು ಈರುಳ್ಳಿ, ಆಟೋ, ತೆಂಗಿನಕಾಯಿ ಎಲ್ಲ ವೀಕ್ಲಿ ಒಂದು ಟೈಮ್ ತರ್ತೀವಿ ಸರ್. ನೀವು ಹೋಗ್ಬಿಡ್ತೀರಾ ಮಾರ್ಕೆಟ್? ನಾನೇ ಹೋಗ್ಬೇಕು ಸರ್. ಅಕ್ಕ ನಮಸ್ಕಾರ. ನಮ್ಮ ಹೆಸರು ಪರಿಚಯ? ಗೌರಮ್ಮ. ಯಾವ ಊರಿನವರು? ನಾವು ಕಂಬತ್ತಳವರು, ಇಲ್ಲೇ ಲಿಂಗದಳ್ಳಿ ಇದ್ದೀವಿ. ಓಕೆ. ನಿಮ್ಮ ಯಜಮಾನ್ರು ಹೇಳ್ತಾ ಇದ್ರು ಮೊದಲು ತುಂಬ ಲಾಸ್ ಆಗ್ಬಿಟ್ಟೆ ಅಂತ. ಸೊ ಅದ್ರದ್ದೇನು ಸ್ವಲ್ಪ ಹೇಳ್ತೀರಾ? ಅದೇ ಮತ್ತೆ ಇಲ್ಲಿ ಸಿಟಿಯಲ್ಲಿ ಒಂದು ಹೋಟ್ಲು ಮಾಡಿದ್ವಿ, ಇಲ್ಲಿ ಪಕ್ಕದಲ್ಲಿ ಒಂದು ಹೋಟ್ಲು ಮಾಡಿ ಹಂಗಾಗಿ ಬಿಸ್ನೆಸ್ ಲಾಸ್ ಆಗಿದೆ. ನಾವು ಲೇಬರ್ ನಂಬ್ಕೊಂಡು ಮಾಡಿದ್ವಿ. ಲೇಬರ್ ಇದಕ್ಕಿದ್ದಂಗೆ ಸಡನ್ನಾಗಿ ಕೈ ಕೊಟ್ಟು ಹೋಗ್ಬಿಟ್ರು. ಅವ್ರಿಗೆಲ್ಲ ಸ್ವಲ್ಪ ಅಮೌಂಟ ಕೊಟ್ಟಿದ್ವಿ, ಅಡ್ವಾನ್ಸ್ ಕೊಟ್ಟಿದ್ವಿ. ಅವರು ತೊಗೊಂಡು ಹಂಗೆ ಹೋಗ್ಬಿಟ್ರು. ಹಂಗಾಗಿ ಲಾಸ್ ಆಯಿತು. ನೀವು ಕೊಟ್ಕೊಂತ ಹೋಗ್ಬಿಡ್ತಿದ್ರು ಅವರು. ಅದಕ್ಕೆ ನಾವು ಬಂದ್ವಿ. ನಾವು ಬಂದಮೇಲೆ ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ಕೊಡಲ್ಲ, ನೀವು ಕೊಡ್ತಾ ಇಲ್ಲ, ಯಾರಿಗೂ ಬಿಡ್ತಾ ಇಲ್ಲ. ಓಕೆ. ಸುಮ್ಮನೆ ಯಾರೋ ಕೊಡ್ರಿ ಇರಲಿ ಅಂತಂದೆ ಜೋರು ಮಾಡಿ ತಗೊಂಡು ಹೋಗೋದು ಆ ಥರ ಮಾಡ್ತಿದ್ರು. ಈಗ ಸ್ವಲ್ಪ ಪರವಾಗಿಲ್ಲ. ಮಕ್ಕಳು ಮನೇಲಿ ಇರ್ತಾರೆ. ಎಲ್ಲ ಅಡುಗೆ ಮಾಡಿಬಿಟ್ಟು ಮಧ್ಯಾಹ್ನ 12:30 1 ಗಂಟೆ ಹಂಗೆ ಬರ್ತೀವಿ. ಅಡುಗೆ ಮಾಡಿಬಿಟ್ಟು ಬಂದು ನೈಟ್ 12 ಗಂಟೆವರೆಗೂ ಇರ್ತೀವಿ. ಹಾಂ, ಪ್ರತಿದಿನ ಇರ್ತೀವಿ. ಡೈಲಿ ಆಗುತ್ತೆ. ಈ ಮಕ್ಕಳಿಗೋಸ್ಕರ ಬದುಕಬೇಕಲ್ಲ. ಮಗನೂ ಪರವಾಗಿಲ್ಲ, ಮಗನೂ ಓದ್ತದಾನೆ, ಮಗಳು ಓದ್ತದಾಳೆ. ಅವ್ರಿಗೋಸ್ಕರ ಏನಿಲ್ಲ, ನಾವೀಗೆಲ್ಲ ಕಳ್ಕೊಂಡು ಬಂದಿರೋದು. ಈಗ ಜೀರಲ್ಲ ಇದೀವಿ ನಾವು. ಈಗ ಆಲ್ರೆಡಿ ಏನಿಲ್ಲ. ಒಂದು ಮನೆ ಇತ್ತು, ಮನೆನೂ ಮಾರಿದ್ದೀವಿ ಈಗ. ಸ್ವಲ್ಪ ಪರವಾಗಿಲ್ಲ, ಬರ್ತಾಯಿತ್ತು. ಆದರೆ ನಮ್ಮ ಇದಕ್ಕೆ ಸ್ವಲ್ಪ ಅದು ಬಡ್ಡಿ ಬೆಳೆದು ಹಂಗಾಗಿರೋದು. ಎಷ್ಟು ಕೇಳ್ಬೋದಾ? ಒಂದು 30 ಲಕ್ಷ ಆಗುತ್ತೆ. ಬಟ್ ಆಗುತ್ತೆ ತೀರಿಸ್ತೀವಿ. ಕಾನ್ಫಿಡೆಂಟ್ ಇದೆ. ಕೆಲಸದ ಮೇಲೆ ನಮಗೆ ಕಾನ್ಫಿಡೆಂಟ್ ಇದೆ. ಕಸ್ಟಮರ್ಸ್ ಬೇರೆ ಕಾಣಕ್ಕೂ ಬಿಟ್ಟಿಲ್ಲ. ನಮ್ಮ ಹಳೆ ಕಸ್ಟಮರ್ ಎಲ್ಲರೂ ಇದ್ದಾರೆ. ಒಟ್ಟು ತೀರಿಸ್ತೀವಿ ಸರ್. ಯಾರಿಗೂ ಒಂದು ರೂಪಾಯಿ ಮೋಸ ಮಾಡೋಲ್ಲ. ಸುಸೈಡ್ ಮಾಡ್ಕೊಂಡಂಥ ಪ್ರಾಬ್ಲಮ್ ಬಂದರೂ ನಾವು ಸಾಲ ಕೊಟ್ಟೋರಿಗೆ ತೊಂದರೆ ಮಾಡಬಾರ್ದು ಅಂತ ಮತ್ತೆ ದುಡಿತಾ ಇದ್ದೀವಿ ಸರ್. ದುಡ್ದೇ ತೀರಿಸ್ಬೇಕು. ಇನ್ನೂ 2 ವರ್ಷ ಲೇಟಾಗಿ ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಏನಾದರೂ ರೂಪಿಸೋದು. ಆದರೆ ಯಾರಿಗೆ ಕೊಟ್ಟೋರಿಗೆ 1 ರೂಪಾಯಿ ನಾವು ಮೋಸ ಮಾಡಬಾರ್ದು ಅಂತ. ಸೊ ನಾವು ಇಲ್ಲೇ ಲೋಕಲ್, ನಾವು ವೀಕ್ಲಿ 2 or 3 ಟೈಮ್ಸ್ ಬರ್ತಾ ಇರ್ತೀವಿ ಸರ್. ಅನ್ಲಿಮಿಟೆಡ್ ಚೆನ್ನಾಗಿ, ತುಂಬ ಚೆನ್ನಾಗಿರುತ್ತೆ ಫುಡ್. ನಮಗೆ ಮಡಿಕೆ ಊಟ ಮಾತ್ರ ಚೆನ್ನಾಗಿದೆ ಸರ್. ಮಡಿಕೆ ಮಟನ್ ತುಂಬ ಚೆನ್ನಾಗಿದೆ. ಕಡಕ್ ರೊಟ್ಟಿ ನಮ್ಮದು ಸ್ಪೆಷಲ್ ಅದು ಆ್ಯಕ್ಚುಲಿ. ಮತ್ತು ಇನ್ನೊಂದು ಮಡಿಕೆ ಬಿರಿಯಾನಿ. ಒಳ್ಳೆ ಊಟ ಬಂತು ನನಗಂತೂ. ಒಂದು ಮಟನ್ ಫ್ರೈ ನೋಡಿ, ನಾಟಿ ಮಟನ್ ಫ್ರೈ ಇದೆ. ಇದು ನಾಟಿ ಮಟನ್. ಇನ್ನೊಂದು ಅಲ್ಲಿ ನೋಡಿ ಒಳಗಡೆ ಹೆಂಗೆ ಕೊತ ಅಂತ ಕುದೀತಾ ಇದೆ. ಮಡಿಕೆ ಚಿಕನ್. ಬಹುಶಃ ನೀವು ಈ ಥರದೊಂದು ದೃಶ್ಯ ನೋಡಿದಿರಲ್ಲೋ ಗೊತ್ತಿಲ್ಲ. ಸೊ ಇದು ಮಡಿಕೆ ಚಿಕನ್ನು ನೋಡಿ. ಈಗ ಇದು ಇನ್ನೂ ಒಲೆ ಮೇಲೆ ಕೆಂಡದ ಮೇಲೆ ಇಟ್ಟಿಲ್ಲ, ತಂದಿದ್ದಾರೆ. ಆದರೆ ಕೊತ ಅಂತ ಕುದೀತಾ ಇದೆ. ಗ್ರೇಟ್. ಜೊತೆಗೆ ರೊಟ್ಟಿಗಳು, ತಂದೂರಿ ರೋಟಿ ಮತ್ತು ತರಕಾರಿ ಸಲಾಡು. ಥ್ಯಾಂಕ್ ಯು ಸೋ ಮಚ್. ಸೂರ್ಯನಿಗೆ ಒಳ್ಳೆಯದಾಗಲಿ. ನಾವಂತೂ ಚೆನ್ನಾಗಿ ಊಟ ಮಾಡ್ತೀವಿ. ನೀವು ಕೂಡ ಬೆಂಗಳೂರಿಂದ ಹುಬ್ಳಿಗೋ, ಧಾರವಾಡಕ್ಕೋ, ಪೂನಾ ಹೈವೇಲೋ ಹೋದರೆ ಅಥವಾ ದಾವಣಗೆರೆಗೆ ಬಂದರೆ ಇಲ್ಲಿಗೆ ಬನ್ನಿ.
ಇದು ದಾವಣಗೆರೆಯಲ್ಲಿರುವಂತಹ ಬಾಡಾ ಕ್ರಾಸ್ ಹತ್ರನೇ ಇದೆ. ಲೊಕೇಶನ್ ಹಾಕಿರ್ತೀನಿ. ಸೂರಿ ಮಿಲಿಟರಿ ಹೋಟ್ಲ್ ಅಂತ ಇರುತ್ತೆ. ಬನ್ನಿ, ತುಂಬ ಚೆನ್ನಾಗಿರುತ್ತೆ ಊಟ. ಎಂಜಾಯ್ ಮಾಡಿ, ವಿತ್ ಫ್ಯಾಮಿಲಿ ಬನ್ನಿ. ನಮಸ್ಕಾರ.